ಹಾಸ್ಯ ಸಂಭ್ರಮ ಚಿಕ್ಕಪೇಟೆಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮಿಮಿಕ್ರಿ ಮಾಡುವಾಗ ನಮ್ಮ ನೆಚ್ಚಿನ ನಟರ ಧ್ವನಿ ಕೇಳಿದ್ರೆ ಸಾಕು, ಜನತೆಗಂತೂ ಖುಷಿನ ಖುಷಿ. ಅದರಲ್ಲೂ ಒಂದು ಹಾಸ್ಯ ಪ್ರಸಂಗವನ್ನು ಬಳಸಿ ಈ ನಟರು ಅದರ ಬಗ್ಗೆ ಮಾತನಾಡಿದ್ರೆ ಹೇಗಿರಬಹುದು ನೋಡೋಣ ಬನ್ನಿ. ಮಿಮಿಕ್ರಿ ಮಹೇಶ್ ಅದನ್ನು ಮಾಡಿ ತೋರಿಸಿದ್ದಾರೆ. ಒಂದಿನ ಶೂಟಿಂಗ್ ಮುಗಿಸಿ ಎಲ್ಲರೂ ಮಲಗಿದ್ರು, ಅಲ್ಲೇ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿತ್ತು. ಒಂದೊಂದು ಮಹಡಿನಲ್ಲಿ ಒಬ್ಬರು ಉಳ್ಕೊಳ್ಳೋ ಒಂದು ವ್ಯವಸ್ಥೆ ಆಗಿತ್ತು. ಎಲ್ಲರೂ ಮಲ್ಕೊಂಡಿದ್ರು. ಮಧ್ಯರಾತ್ರಿ 2 ಗಂಟೆನಲ್ಲಿ ಅಚಾನಕ್ಕಾಗಿ ಆ ಬಿಲ್ಡಿಂಗ್ಗೆ ಬೆಂಕಿ ಎತ್ಕೊಂಡ್ಬಿಡ್ತು. ಆ ಟೈಮಲ್ಲಿ ನಮ್ಮ ದಿವಂಗತ ದಿನೇಶ್ ಅವರು ಆಚೆ ಬಂದಿದ್ರು. ಬಿಲ್ಡಿಂಗ್ ಬೆಂಕಿ ಎತ್ಕೊಂಡಿದ್ದು ನೋಡಿ ದಿನೇಶ್ ಅವ್ರು ಕೂಗಕ್ಕೆ ಶುರು ಮಾಡಿದ್ರು. ಅಯ್ಯಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಡಿದೆ, ಆಚೆ ಬನ್ನಿ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಆಚೆ ಬನ್ನಿಪ್ಪ. ಈ ಥರ ದಿನೇಶ್ ಅವ್ರು ಕೂಗೋದನ್ನು ಕೇಳಿ ಎಲ್ಲ ಕಲಾವಿದರು ಆಚೆ ಬರ್ತಾ ಇದ್ರು. ಆದರೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರು, ಗೊರಕೆ ಹೊಡಿತಾ ಇದ್ರು. ಲೋ ಧೀರೇಂದ್ರ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡಿದೆ ಕಣೋ. ಬೆಂಕಿ ತಾನೆ, ಹತ್ಕೊಳ್ಳೆ ಬಿಡ್ಲೆ, ಸರಿಯಾಗಿ ಕಡ್ಬಿಟ್ಟು ನೋಡೋ. ಆಹಾ ಅಗ್ನಿದೇವ, ಇಂದು ನನಗೆ ದರ್ಶನ ಭಾಗ್ಯ ನೀಡಿದ್ಯಾ ತಂದೆ. ನಿನ್ನನ್ನು ನೋಡ್ಬೇಕಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ ಗೊತ್ತಾ? ಲೋ ಧೀರೇಂದ್ರ, ಏನು ಶೂಟಿಂಗ್ ಬೆಂಕಿ ಅನ್ಕೊಂಡಿದ್ದೀನೋ? ನಿಜವಾದ ಬೆಂಕಿ ಸುಟ್ಟು ಬಸ್ ಬಾಗ್ಬಿಡ್ತಿ, ಆಚೆ ಬಾರೋ. ನಿಜವಾದ ಬೆಂಕಿನ ಕೆಟ್ಟನೆಲ್ಲ ಶಿವನೇ ಶಂಭುಲಿಂಗ ಅಂತ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಆಚೆ ಬಂದರು. ಹೀಗೆ ಬಹುತೇಕ ಎಲ್ಲ ಕಲಾವಿದರು ಆಚೆ ಬಂದು ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ನೋಡ್ಕೊತಾ ಇದ್ದಾರೆ. ಆ ಒಂದು ಚಿತ್ರೀಕರಣದಲ್ಲಿ ನಮ್ಮ ದಿವಂಗತ TN ಬಾಲಕೃಷ್ಣ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು. ಅವ್ರದ್ದು ಸ್ವಲ್ಪ ಲೇಟ್ ಎಂಟ್ರಿ, ಹಾಗಾಗಿ 7ನೇ ಮಹಡಿಲಿ ಉಳ್ಕೊಳ್ಳೋ ವ್ಯವಸ್ಥೆನ ಮಾಡಿದ್ರು. ಸಾಲದಕ್ಕೆ ವಯಸ್ಸಾಗಿತ್ತು ಬಾಲಕೃಷ್ಣ ಅವ್ರಿಗೆ, ಮೇಲ್ಗಡೆಯಿಂದ ಇಳಿಯೋಕ್ಕಾಗಲಿಲ್ಲ. ಬಾಲಣ್ಣವ್ರ ಮೇಲಿಂದನೇ ಕೂಗ್ಕೋತಾರೆ, ಆ ಲೋ ಅಣ್ಣಂದ್ರ, ನಾನು ಇಲ್ಲಿದ್ದು ನಿಕ್ಕಂಡ್ರೋ, ಮೇಲ್ ನೋಡ್ರೋ. ಓಹೋ, ಬಾಲಣ್ಣವ್ರ ಮೇಲೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬೆಂಕಿನಲ್ಲಿ, ಬೇಗ ಹೋಗಿ ನೀರು ತಂದು ಬೆಂಕಿನ ಆರಿಸಿ, ಬೇಗ ನೀರು ತಂದು ಬೆಂಕಿನ ಆರಿಸಿ ಅಂತ ಎಲ್ಲ ನೀರಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ರು. ಅಷ್ಟರಲ್ಲಿ ವಿಚಾರ ಗೊತ್ತಾದಂತ ನಮ್ಮ ಕನ್ನಡ ಚಿತ್ರರಂಗದ ಮೇರು ಕಲಾವಿದ ಶಂಕರ್ನಾಗ್ ಅವರು ಬಂದು ಅಲ್ಲೇ ಪಕ್ಕದ ಮನೆ ಬಾಗಿಲು ಬಡಿತಾರೆ. ಟಕ್ 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 ಟಕ್. ಯಾರೇ ಅದು ಇಷ್ಟೊತ್ತಲ್ಲಿ? ಸರ್, ನಾನು ಶಂಕರ್ನಾಗ್ ಬಂದಿನಿ, ದಯವಿಟ್ಟು ಬಾಗಿಲು ತೆಗಿತೀರಾ? ಯಾವ ಶಂಕರ್ನಾಗ್? ಸಿನಿಮಾ ಆಕ್ಟರ್ ಶಂಕರ್ನಾಗ್ ಬಂದಿನಿ ಸರ್. ಪಕ್ಕದ ಬಿಲ್ಡಿಂಗ್ ಎಲ್ಲ ಬೆಂಕಿ ಹತ್ಕೊಂಡು ಬಾಲಣ್ಣ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ, ದಯವಿಟ್ಟು ಬಾಗಿಲು ತೆಗೀರಿ. ನಿಜವಾಗ್ಲೂ ಶಂಕರ್ನಾಗ್ ಬಂದ್ಬಿಟ್ಟಿದ್ದಾರೆ. ಪಮ್ಮಿಲ್ ನೋಡಿ ಶಂಕರ್ನಾಗ್. ಓ ಶಂಕರ್ನಾಗ್, ಸರ್ ಸರ್ ಒಳಗೆ ಬನ್ನಿ ಸರ್. ಒಳಗೆ ಬರೋಷ್ಟು ಪುರ್ಸೋತಿಲ್ಲ, ಸ್ವಲ್ಪ ನೀರು ಕೊಟ್ರೆ. ಬಾಲಣ್ಣವರು ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾರೆ, ದಯವಿಟ್ಟು ಸ್ವಲ್ಪ ನೀರು ಕೊಡ್ರಿ. ಅಯ್ಯ ಕೊಡೋಣ ಬನ್ನಿ ಬುದ್ಧಿ, ಎಂತೆಂಥವ್ರಿಗೂ ನೀರು ಕೊಡ್ತೀವಿ, ನಿಮಗೆ ಕೊಡಲ್ಲ ಅಂತೀವ. ರಂಗ ಹೋಗ್ಬಿಟ್ಟಪ್ಪ, ಫೋಟೋಗ್ರಾಫರ್ ಕರ್ಕೊಬಲ್ಲ, ಫೋಟೋ ತಕೊಂಬಿಡೋಣ. ಏನ್ರಿ ಮಾತಾಡ್ತಾ ಇದ್ದೀರಾ? ಅಲ್ಲಿ ಬಾಲಣ್ಣ ಸಾಯ್ತಾ ಇದಾರೆ, ಇಂಥ ಟೈಮಲ್ಲಿ ಫೋಟೋ ಅಂತಿರಲ್ಲ. ಫೋಟೋ ಬೇಡ, ಒಂದು ಆಟೋಗ್ರಾಫರ್ ಕೊಡಿ ಬುದ್ಧಿ. ಇಂಥ ಟೈಮಲ್ಲಿ ಫೋಟೋ ಆಟೋಗ್ರಾಫ್ ಕೇಳೋದು. ಎಲ್ರಿ ಬಚ್ಲು ಮನೆ ಅಂತ ನಮ್ಮ ಶಂಕರ್ನಾಗ್ ಅವರು ಹೋಗಿ ಬಚ್ಲು ಮನೆಯಿಂದ ನೀರು ತಂದು ಬೆಂಕಿ ಆರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬಕೆಟ್ ಗಟ್ಟಲೆ ನೀರು ಯಾವುದೇ ಕಾರಣಕ್ಕೂ ಸಾಕಾಗ್ತಾ ಇಲ್ಲ. ಬಾಲಣ್ಣವ್ರ ಮೇಲಿಂದ ಕೂಗ್ತಾ ಇದ್ದಾರೆ, ಯಾರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಶುರು ಆಯಿತು. ಅಷ್ಟರಲ್ಲಿ ಮಧ್ಯೆ ಬಂದರು ಉತ್ತರ ಕರ್ನಾಟಕದಿಂದ ಬಂದಂಥ ಮತ್ತೋರ್ವ ಕಲಾವಿದ ಸುಧೀರ್ ಅವರು. ಏ ಮುಖ್ಯಮಂತ್ರಿ, ಏ ಪ್ರಭಾಕರ್, ಯಾಕೊಳ್ಳೆ ಹಂದಿನಾಯಿಗಳ ಥರ ಕಚ್ಚಾಡ್ತಾ ಇದ್ದೀರಿ? ನೀವು ಈ ಥರ ಕಚ್ಚಾಡ್ತಾ ಇದ್ರೆ ಬಾಲನೋಟ್ ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನಂದರೆ, ಈ ಬಲೆ ತಂದಿದ್ದೀನಿ. ಈ ಬಲೆನ 4 ಕಡೆ 4 ಜನ ಹಿಡ್ಕೊಂಡು ಬಾಲನನ್ನು ಜಂಪ್ ಮಾಡ್ಬಿಡಕ್ಕೆ ಹೇಳಿ. ನಾನು ನಿನ್ನ ಮಾತು ಮೇಲೆ ನಂಬಿಕೆ ಜಂಪ್ ಮಾಡೋದು, ಆಮೇಲೆ ನೀವು ಆ ಕಡೆ ನನ್ನ ಪರಮಾತ್ಮನ ಪಾದ ಸೇರಿಸ್ಬಿಡ್ಬೇಡಿಪ್ಪ. ಬಾಲಕೃಷ್ಣವ್ರು ಜಂಪ್ ಮಾಡ್ತಾರೆ 7ನೇ ಮಾಡಿಯಿಂದ. ಏನು ಆ ಒಂದು ವಯಸ್ಸಿನಲ್ಲೂ ಬದುಕಬೇಕು ಅನ್ನೋ ಒಂದು ಉತ್ಸಾಹ ಬಾಲಣ್ಣವ್ರೇನೋ ಜಂಪ್ ಮಾಡಿದ್ರು ಕಣ್ರಿ. ಆದರೆ ನಮ್ಮ ಸುಧೀರ್ ಅವ್ರು ತಂದಿರಲ್ಲ, ಎಂಥ ಬಲೆ ಅದು, ಒಳ್ಳೆ ಸ್ಪ್ರಿಂಗ್ ಥರ ಬಲೆ ಅದು. ನಮ್ಮ ಬಾಲಕೃಷ್ಣವ್ರು ಬಿದ್ದಂಥ ಫೋರ್ಸ್ಗೆ ವಾಪಸ್ ಹತ್ನೆ ಮಾಡಿ ಹೋಗ್ಬಿಟ್ರು ಬಾಲಣ್ಣ. ಏನಪ್ಪ ಇದು, ಫೈರ್ ಇಂಜಿನ್ ಅವರು ಬರೋದು ಲೇಟ್ ಆಗ್ತದೆ, ಬೆಂಕಿ ಆರಿಸೋದು ಕಷ್ಟ ಅಂತ ಹೇಳಿ ಕೆಳಗಡೆ ಬೇಗ ಇಳಿಸ್ಕೊಳ್ಳೋಣ ಅಂದ್ಬಿಟ್ಟು ಜಂಪ್ ಮಾಡಿಸಿದ್ರೆ 7ನೇ ಮಹಡಿಲಿದ್ರು ವಾಪಸ್ ಹತ್ನೆ ಮಾಡಿ ಹೋಗ್ಬಿಟ್ಟಿದ್ದಾರಲ್ಲ. ಏನ್ರೋ ಇದು, ಹತ್ನೆ ಮಾಡಿಗೆ ಬಂದ್ಬಿಟ್ನಲ್ಲ ಅಂತ ಇದ್ದಾರೆ ಬಾಲಣ್ಣವರು. ಯಾರಿಗೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರು ಬರ್ತಾರೆ. ಶಿವಣ್ಣ ಅವ್ರದ್ದು ಒಂದು ಸ್ಟೈಲ್ ಇದೆ. ಶಿವರಾಜ್ ಕುಮಾರ್ ಅವ್ರು ಬಂದು, ಅಂಬರೀಷ್ ಅವರೇ, ಶಂಕರಗವ್ರೆ ಯಾರು ಬರ್ತಾರೆ? ನೀವು ಇಟ್ಕೊಡ್ಲು ಬಲೆ, ಆಗಲ್ಲ ತಪ್ಪು. ಅದನ್ನು 45 ಡಿಗ್ರಿಗೆ ಬೆಡ್ ಮಾಡಿ. ಹಾಗೆ ಬೆಡ್ ಮಾಡಿದರೆ ಬಾಡೋರು ಜಂಪ್ ಮಾಡಿದ್ರು ಕೂಡ ಗ್ರಾವಿಟಿಸಿದ ಇಲ್ಲೇ ಉಳ್ಕೋತಾರೆ. ನಡ್ದಾಗ ಬಲೆ ಇಟ್ಕೊಳ್ಳಿ. ಆ ಶಿವಡ್ಡ ಅದೆಲ್ಲಿದ್ರಿ ನೀವು? ಬಾರಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಪ್ಪ. ಆ ಬಲೆನ ಅದೇನೋ ಬೆಂಡ್ ಮಾಡ್ರಪ್ಪ. ಈ ಥರ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ವಿಶೇಷವಾದ ಐಡಿಯಾ ಎಲ್ರಿಗೂ ಇಷ್ಟ ಆಗಿ ಬಲೆನ ಸ್ವಲ್ಪ ಈ ರೀತಿ ಬೆಂಡ್ ಮಾಡಿದ್ರು 45 ಡಿಗ್ರಿ ಅಂತ ಈ ಥರ. ಈಗ ಬಾಲಕೃಷ್ಣ ಅವರು 10ನೇ ಮಾಡಿಯಿಂದ ಜಂಪ್ ಮಾಡ್ತಾರೆ.
ಮೊದಲೇ 45 ಡಿಗ್ರಿ ಇತ್ತು ಬಲೆ, ಬಿದ್ದಂಥ ಫೋರ್ಸ್ಗೆ ವಾಪಸ್ 15 ಮಾಡಿಗೆ ಹೋಗ್ಬಿಟ್ರು ಬಾಲಣ್ಣವರು. ಏನಪ್ಪ ಇದು, ಬಾಲಕೃಷ್ಣ ಅವ್ರನ್ನ ಕೆಳಗಡೆ ಇಳಿಸ್ಕೋಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು, ಇನ್ನು ಮೇಲ್ಮೇಲೆ ಹೋಗ್ತಾ ಇದ್ದಾರೆ, ಇವ್ರನ್ನ ಕೆಳಗಡೆ ಇಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಎಲ್ಲ ಒಂದು ದಾವಂತಕ್ಕೆ ಬಿದ್ದಾಗ ಅಲ್ಲಿಗೆ ಬರ್ತಾರೆ ಕನ್ನಡ ಚಿತ್ರರಂಗದ ಮತ್ತೂರು ವಿಶೇಷವಾದ ಹಾಸ್ಯ ಕಲಾವಿದ. ತಮ್ಮ ಧ್ವನಿಯಿಂದನೇ ಗುರುತಿಸ್ಕೊಂಡಂಥ ಆಟದ ಹೆಸರು ಕೂಡ ಇದೆ, ಟೆನ್ನಿಸ್ ಕೃಷ್ಣ, ವಿಶೇಷ ಕಲಾವಿದ. ಅವರು ಬಂದು ಅಣ್ಣ ನಮಸ್ಕಾರ ಕಣ್ರೇಣ, ಎಲ್ರು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಮಾರಮ್ಮನ್ ಡಿಸ್ಕೋ ಇಲ್ಲಿ ನಮಗೂ ಮಾಡಕ್ ಕೆಲಸ ಇಲ್ಲ, ಬಾಲಣ್ಣಗೂ ಮಾಡಕ್ ಕೆಲಸ ಇಲ್ಲ, ಅದಕ್ಕೆ ಸರ್ಕಸ್ ಮಾಡಿಸ್ತಾ ಇದೀವಿ. ನೋಡ್ತೀಯದಲ್ಲ, ಕಣ್ ಕಾಣಿಸಲ್ವ ನಿನಗೆ? ಕೋಪ ಮಾಡ್ಕೋಬೇಡ ಅಂಬರೀಷ್ ಅಣ್ಣ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನೀವು ಬಾಲಣ್ಣನ ಮೇಲಿಂದ ಕೆಳಗಿನ ಮೇಲೆ ನೆಗಿಸ್ತಾ ಇದ್ದೀರೇ ಹೊರತು ಕೆಳಗೆ ಇಳಿಸ್ಲಿಲ್ವಲ್ಲ. ಎಲ್ಲ ಮಾತಾಡ್ತಾ ಇದೆಯೇ? ಬಾಲಣ್ಣವ್ರನ್ನ ಕೆಳಗಡೆ ಇಳಿಸ್ಬೇಕಂತಾನೆ ಪ್ರಯತ್ನ ಮಾಡ್ತಾ ಇರೋದು. ಇಂಥ ಟೈಮ್ನಾಗ ಏನಾದ್ರು ಒಳ್ಳೆ ಐಡಿಯಾ ಇದ್ರೆ ಹೇಳು, ಇಲ್ಲಾಂದ್ರೆ ಸುಮ್ಮನೆ ನಿಂತ್ಕೊಳ್ಳ ಟೆನ್ನಿಸು. ನೀನು ಕೋಪ ಮಾಡ್ಕೋಬೇಡ ಧೀರೇಂದ್ರಣ್ಣ. ಈಗ ನೀವೆಲ್ಲ ಹೋಗ್ಬಿಟ್ಟು ಒಂದು ಫೆವಿಕಾಲ್ ಡಬ್ಬ ತತ್ತೀರಾ? ಫೆವಿಕಾಲ್ ಡಬ್ಬ ಅದು ಈ ಟೈಮಲ್ಲಿ ಹಾಕ್ಬೇಕು ಫೆವಿಕಾಲ್ ಟೆನ್ನಿಸ್? ನೀ ತಕಬ ಶಂಕರಣ್ಣ, ಆ ಫೆವಿಕಾಲ್ ತಂದ್ಬಿಟ್ಟು ಈ ಬಲೆ ಚೆನ್ನಾಗಿ ಸವರ್ಬಿಟ್ರೆ ಬಾಲಣ್ಣ ಏನೋ ಎಂಥವ್ರು ಇಲ್ಲೇ ಲಬಕ್ಕನ್ ಕಚ್ಕೊಬಿಡ್ತಾರೆ. ಹೆಂಗೆ ಐಡಿಯಾ ಎಲ್ರಿಗೂ ಇಷ್ಟ ಆಯ್ತು, ಬಾಲಣ್ಣವರು ಭಾರಿ ಖುಷಿ ಆಗ್ಬಿಟ್ರು. ಆ ಟೆನ್ನಿಸು ನಿಜವಾಗ್ಲೂ ನಿನ್ಗೆ ಎಂಜಿನಿಯರ್ ಆಗ್ಬೇಕಿತ್ತು ಕೊಡೋ, ಅಪ್ಪಿ ಸಿನಿಮಾ ನಟ ಆಗ್ಬಿಟ್ಟಿದ್ಯಾ, ಬೇಗ ಹೋಗಿ ಆ ಫೆವಿಕಾಲ್ ತಂದು ಹಚ್ರಪ್ಪ. ಈ ಥರ ನಮ್ಮ ಟೆನ್ನಿಸ್ ಕೃಷ್ಣ ಅವರು ಒಂದು ವಿಶೇಷವಾದ ಐಡಿಯಾ ಎಲ್ರಿಗೂ ಇಷ್ಟ ಆಗಿ ಒಂದು ಫೆವಿಕಾಲ್ ತಂದು ಆ ಬಲೆಗೆ ಚೆನ್ನಾಗಿ ಪೇಸ್ಟ್ ಮಾಡ್ತಾರೆ. ಆ ಬಾಲಣ್ಣವ್ರೆ ಈಗ ಜಂಪ್ ಮಾಡಿ ಅದು ಹೆಂಗ್ ಮೇಲೆ ಹೋಗ್ಬರ್ತೀರಿ ಅಂತ ನಾನೇ ನೋಡ್ತೀನಿ. ಬಾಲಣ್ಣ ಜಂಪ್ ಅಂತ ಇದ್ದಂಗೆ ಬಾಲಕೃಷ್ಣ ಅವ್ರು ಭಾಳ ಖುಷಿಯಿಂದ ಜಂಪ್ ಮಾಡಿದ್ರು. ಎಷ್ಟನೇ ಮಾಡಿಲಿದ್ರು ಬಾಲಣ್ಣ? ವೆರಿ ಗುಡ್, 15ನೇ ಮಾಡಿ. ನೆಗದ ತಕ್ಷಣ ಬಂದು ಲಬಕಂತ ಕಚ್ಕೊಂಡ್ಬಿಟ್ರು ಕಣ್ರಿ. ಏನು ಅಷ್ಟೊತ್ತು ಹೇಳಿದೆ ಐಡಿಯಾ ಯಾವ ಐಡಿಯಾನೂ ವರ್ಕೌಟ್ ಆಗಿಲ್ಲ. ನಮ್ಮ ಟೆನ್ನಿಸ್ ಕೃಷ್ಣ ಒಂದು ಸಿಂಪಲ್ ಐಡಿಯಾ ಕೊಟ್ಟರು, ಹಂಗೆ ಬಂದು ಬಾಲಣ್ಣವ್ರು ಲಬಕ್ಕಂತ ಕಚ್ಕೊಂಡ್ರು. ಎಲ್ಲರೂ ಟೆನ್ನಿಸ್ ಕೃಷ್ಣ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಅಂತೂ ಇಂತೂ ಟೆನ್ನಿಸ್ ನಮ್ಮ ಬಾಲಣ್ಣವ್ರ ಜೀವ ಉಳಿಸ್ತಾ ಕಣಯ್ಯ, ನೀನು ಗ್ರೇಟ್ ಹಾಗೆ ಹೀಗೆ ಅಂತ. ಆದರೆ ನೋಡಿ, ದುರದೃಷ್ಟವಶಾತ್ ಕೆಲವು ಸೆಕೆಂಡು ಬಾಲಣ್ಣ ಅವ್ರು ಇದ್ದದ್ದು, ಅವ್ರ ಪಂಚೆ ಮಾತ್ರ ಕಚ್ಕೊಂತು, ಬಾಲಣ್ಣ ವಾಪಸ್ 20ನೇ ಮಾಡಿಗೆ ಹೋಗ್ಬಿಟ್ರು. ಮತ್ತಷ್ಟು ಹಾಸ್ಯ, ತಮಾಷೆ, ಮಿಮಿಕ್ರಿ ಎಲ್ಲವೂ ಇದೆ. ನೋಡೋಣ ಅದನ್ನೆಲ್ಲ ಒಂದು ಬ್ರೇಕ್ನ ನಂತರ.